ಸಹಕಾರದಿಂದ ಭಾರತದ ಒಂದು ಕೃಪೆಯಿಂದ ಸೃಷ್ಟಿಯಾದಂಥ ಶಿಶು ಬಾಂಗ್ಲಾದೇಶ ಇವತ್ತು ಅಲ್ಲಿನ ಹಿಂದೂಗಳನ್ನು ಅತ್ಯಂತ ಕ್ರೂರವಾಗಿ ಹಿಂಸಿಸುವಂಥದ್ದನ್ನು ನೋಡ್ತಾ ಇದ್ದೀವಿ. ಯಾವ ಹಿಂದೂಗಳು ಆ ದೇಶಕ್ಕೆ ನಿಷ್ಠರಾಗಿದ್ದಾರೋ, ಆ ದೇಶಕ್ಕೆ ಬದ್ಧರಾಗಿದ್ದಾರೋ, ಧರ್ಮದ ಕಾರಣಕ್ಕೋಸ್ಕರ ಹಿಂದೂಗಳನ್ನು ಕೊಲ್ಲುವಂಥ, ಹಿಂದೂ ಸ್ತ್ರೀಯರನ್ನು ಅತ್ಯಾಚಾರ ಮಾಡುವಂಥ, ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡುವಂಥ, ಪ್ರವಾಹದ ಸಮಯದಲ್ಲಿ ಸುಮಾರು 10 ಲಕ್ಷ ಮುಸಲ್ಮಾನರಿಗೆ 1 ತಿಂಗಳ ಕಾಲ ಊಟವನ್ನು ಬಡಿಸಿದಂಥ ಇಸ್ಕಾನಿನ ಎಲ್ಲ ಸನ್ಯಾಸಿಗಳನ್ನು ಅಮಾನವೀಯವಾಗಿ ಹಿಂಸಿಸುವಂಥ ಒಂದು ಕೃತಜ್ಞ ಬಾಂಗ್ಲಾದೇಶದ ಮೇಲೆ ಭಾರತದ ಅತ್ಯಂತ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾವ ಇಸ್ರೇಲ್ ಇವತ್ತು ಪಕ್ಕದ ಅರಬ್ ರಾಷ್ಟ್ರಗಳ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಮಾಡ್ತಾ ಇದೆಯೋ, ಅದೇ ರೀತಿ ಭಾರತ ಇನ್ನೂ ಯಾವುದು ತಡ ಮಾಡದೆ ಬಾಂಗ್ಲಾದೇಶದ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಮಾಡಬೇಕು. ಆಗ ಮಾತ್ರ ಬಾಂಗ್ಲಾದೇಶಕ್ಕೆ ನಮ್ಮ ಶಕ್ತಿ ಗೊತ್ತಾಗ್ತದೆ. ಇಲ್ಲ ನಮ್ಮ ಶಾಂತಿಯ ಮಂತ್ರ ಇನ್ನು ಕೆಲಸ ಮಾಡೋದಿಲ್ಲ. 7 ಕೋಟಿ ಇದ್ದಂಥ ಹಿಂದೂಗಳ ಸಂಖ್ಯೆ ಇವತ್ತು 1.25 ಕೋಟಿಗೆ ಬಂದಿದೆ. ಇನ್ನು ಘೋಷಣೆ ಮಾಡಿದ್ದಾರೆ ಅಲ್ಲಿ ಜಿಹಾದಿಗಳು, ಅಲ್ಲಿ ಉಲೇಮಗಳು ಕರೆ ಕೊಟ್ಟಿದ್ದಾರೆ 2040ಕ್ಕೆ ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದೂ ಇರಬಾರ್ದು ಅನ್ನುವಂಥ ಫತ್ವವನ್ನು ಹೊರಡಿಸಿದ್ದಾರೆ. ಇಂಥ ಅಪಾಯ ಗೊತ್ತಿದ್ದು ಸಹ ಯಾವ ಹಿಂದೂ ಪರ ಸರ್ಕಾರ ಅಂತ ನಾವು ಭಾಜಪವನ್ನು ನಂಬ್ಕೊಂಡಿದ್ದೀವೋ ಅದರ ನೇತೃತ್ವವನ್ನು ವಹಿಸಿರುವಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇನ್ಮೇಲಾದರೂ ಕೆಚ್ಚೆದೆಯನ್ನು ತೋರಿಸಿ ಬಾಂಗ್ಲಾದೇಶದ ಮೇಲೆ ಎಲ್ಲ ರಾಜತಾಂತ್ರಿಕ ನಿರ್ಬಂಧಗಳನ್ನು ಹೇರಬೇಕು ಹಾಗೂ ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡಿ ಅವರಿಗೆ ನಮ್ಮ ಶಕ್ತಿ ಏನು ತೋರಿಸಬೇಕು ಅನ್ನುವಂಥ ಆಗ್ರಹವನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಹಾಗೂ ಬಜರಂಗ ಸೇನೆ ಎಲ್ಲ ಒಟ್ಟಾಗಿ ಕಾರ್ಯಕರ್ತರು ಈ ಪ್ರತಿಭಟನೆ ಮಾಡ್ತಾ ಇದ್ವಿ. ಈ ಪ್ರತಿಭಟನೆಯ ಮುಖಾಂತರ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ.